ಹಾಯ್ ಎಲ್ರಿಗೂ ನಮಸ್ಕಾರ. 2025ರ ಗಣೇಶೋತ್ಸವದ ಮೊದಲನೇ ವ್ಲಾಗ್ ಇದು. ನಾವು ಇವತ್ತು ಗಣೇಶನ ತರಬೇಕಿತ್ತು, ಹಾಗಾಗಿ 6 ಗಂಟೆಗೆ ನಾವು ಚಿತ್ತೂರು ಕಡೆಗೆ ಹೊರಟ್ವಿ. ಮುಳ್ಬಾಗಲ್ ರೀಚ್ ಆಗೋ ಅಷ್ಟರಲ್ಲಿ ಬೆಳಗ್ಗೆ 8 ಗಂಟೆ ಆಗಿತ್ತು. ಸೊ ಮುಳ್ಬಾಗಲ್ ದೋಸೆ ಕಾರ್ನರಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಈಗ ನಾನು ನಿಮ್ಮ ಹತ್ರ ಕ್ಷಮೆ ಕೇಳುವ ಸಮಯ. ಯಾಕಪ್ಪ ಅಂತಂದರೆ ನಾವು ಈ ವರ್ಷ ಕೂರಿಸ್ತಿರೋದು POP ಗಣೇಶ. ಯಾಕಪ್ಪ ಅಂತಂದರೆ 13 ಅಡಿಯ ಮಣ್ಣಿನ ಗಣೇಶ ಆಗಲಿ ಪೇಪರ್ ಗಣೇಶ ಆಗಲಿ ಸಿಗದೇ ಇದ್ದ ಕಾರಣ ಕೊನೆಯ ಆಪ್ಷನ್ ಆಗಿ ನಾವು POPನ ಸೆಲೆಕ್ಟ್ ಮಾಡಿದ್ವಿ. ನನಗೆ ಗೊತ್ತು ಅದು ಪರಿಸರ ಸ್ನೇಹಿ ಅಲ್ಲ ಅಂತ, ಹಾಗಾಗಿ ನಾನು ಮೊದಲೇ ನಿಮ್ಮ ಹತ್ರ ಸಾರಿ ಕೇಳ್ತಿದ್ದೀನಿ. ಆಮೇಲೆ ಚಿತ್ತೂರು ಸೇರೋಷ್ಟರಲ್ಲಿ 9 ಕಾಲಾಗಿತ್ತು. ಆಮೇಲೆ ಒಳಗಡೆ ಹೋಗಿ ನಾವು ಬುಕ್ ಮಾಡಿದಂಥ ಗಣೇಶನ ಚೆಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಕ್ರೇನ್ ಮುಖಾಂತರ ಅದನ್ನು ಹೊರಗಡೆ ತಂದ್ವಿ. ಆಮೇಲೆ ಗಣಪನ್ನ ಫ್ಲ್ಯಾಟ್ ಬೆಡ್ ಟ್ರಕ್ ಮೇಲೆ ಹತ್ಸ್ಬೇಕು ಅಂತಂದಾಗ ಅವರು ಬಿಲ್ ಕ್ಲಿಯರ್ ಆಗಲಿಲ್ಲ ಅಂದರೆ ಹತ್ಸಕ್ಕೆ ಬಿಡಲ್ಲ ಅಂತಂದರು. ಸೊ ಬಿಲ್ ಕ್ಲಿಯರ್ ಮಾಡಿ ಗಣಪನಿಗೆ ಪೂಜೆ ಮಾಡಿದ್ವಿ. ಯಾವುದೇ ವಿಘ್ನ ಬಾರದಂತೆ ನಮ್ಮ ಊರು ಸೇರಿಕೊಳ್ಳಿ ಅಂತ ಬೇಡ್ಕೊಂಡ್ವಿ. ಎಲ್ಲರೂ ಸೇರಿ ದೃಷ್ಟಿಕಾಯಿ ಹೊಡೆದ್ವಿ. ಅದಾದಮೇಲೆ ಕ್ರೇನ್ನ ಸಹಾಯದೊಂದಿಗೆ ಗಣಪನ್ನ ಟ್ರಕ್ ಮೇಲೆ ಶಿಫ್ಟ್ ಮಾಡಿಕೊಂಡು ಟೈಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಊರ ಕಡೆ ಹೊರಟ್ವಿ. ಅಷ್ಟೊತ್ತಿಗಾಗಲೇ 2 ಗಂಟೆ ಆಗಿತ್ತು. ಎಲ್ರಿಗೂ ಹೊಟ್ಟೆ ಹಶ್ವಾಗ್ತಿತ್ತು. ಸೊ ಹಾಗಾಗಿ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ. ಮತ್ತೆ ಅಲ್ಲಿಂದ ಹೊರಟು ಹೊಸಕೋಟೆ ಬರೋಷ್ಟರಲ್ಲಿ ಮಧ್ಯಾಹ್ನ 3 ಗಂಟೆ ಆಗೋಗಿತ್ತು. ಇನ್ನು ಊರ ಹತ್ರ ಬರ್ತಿದ್ದಂಗೆ ವೈರಗಳು ಟಚ್ ಆಗೋಕ್ಕೆ ಶುರುವಾಯಿತು. ಯಾಕೆಂದರೆ ಗಣೇಶ ಸ್ವಲ್ಪ ಹೈಟ್ ಜಾಸ್ತಿ ಇತ್ತು. ಅದಾದಮೇಲೆ ಹೆಂಗೋ ಊರಿಗೆ ಸೇರ್ಕೊಂಡ್ವಿ. ಬರ್ತಿದ್ದಂಗೆ ನಮ್ಮ ಹುಡುಗರೆಲ್ಲ ಅದ್ದೂರಿಯಾಗಿ ನಮ್ಮ ಗಣಪನ ಸ್ವಾಗತ ಮಾಡಿದ್ರು. ಅದಾದಮೇಲೆ ಫೋರ್ಕ್ ಲಿಫ್ಟ್ನ ಸಹಾಯದಿಂದ ಟ್ರಕ್ಕಿಂದ ನಮ್ಮ ಟೆಂಟ್ಗೆ ಗಣೇಶನ್ನ ಶಿಫ್ಟ್ ಮಾಡಿದ್ರಿ. ಫೈನಲ್ ಆಗಿ ಗಣೇಶ ನಮ್ಮ ಟೆಂಟಲ್ಲಿ ಬಂದು ಕೂತ್ಕೊಂಡ. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಗೀತು. ಮುಂದಿನ ವ್ಲಾಗ್ನಲ್ಲಿ ಸಿಗೋಣ. ಧನ್ಯವಾದಗಳು.